ನೋಡಿ ಯಾಕೆ ಮೆಹಂದಿ ಹಾಕ್ತಿದ್ರಿ? ನಮ್ಗೆ ಯಾವ ಕೆಲಸನೂ ಮಾಡಕ್ ಆಗ್ತಿಲ್ಲ. ಪರವಾಗಿಲ್ಲ, ಏನ್ ಪರವಾಗಿಲ್ಲ, ಪರಾವಲಂಬಿ ಆಗ್ಬಿಟ್ಟಿದ್ದೀನಿ ನಾನು. ಅದು ಎಷ್ಟು ತೊಂದರೆ ತಗೋತಾ ಇದ್ರು ಬಿಡ್ರಿ ಅಂತ. ಅರೆ ನಾಳೆ ಬೆಳಿಗ್ಗೆ ಹರ್ಷ ಶಾಸ್ತ್ರ ಒಂದು ಊಟ. ಥ್ಯಾಂಕ್ ಯು. ವೆಲ್ಕಮ್. ಗೌತಮರೇ, ನಾಳೆ ಬೆಳಿಗ್ಗೆ ಮೆಹಂದಿ ಯಾವ ಕಲರ್ ಬರುತ್ತಾ? ನಾನು ಹಚ್ಚಿರೋದಲ್ವಾ, ಡಾರ್ಕ್ ಪಿಂಕ್ ಬರುತ್ತೆ ಅಂತ ಅನಿಸ್ತಾ ಇದೆ. ಬಟ್ ಎಲ್ರು ಹೇಳ್ತಾರೆ ಪ್ರೀತಿ ಇದ್ದಾಗ ಡಾರ್ಕ್ ರೆಡ್ ಬರುತ್ತೆ ಅಂತ. ಹಂಗೆಲ್ಲ ಆಗಲ್ಲ ರೀ, ಲವ್ ಮೇಲೆಲ್ಲ ಕಲರ್ ಬರಲ್ಲ ರೀ. ಹಾಗೇನಾದ್ರು ಬರೋ ಆಗಿದ್ದಿದ್ರೆ ನಮ್ಮ ಮನೆ ಮೇಲೆ ಯಾವಾಗ್ಲೂ ಕೆಂಪು ಕಲರ್ ಕಟ್ಕೊಂಡಿರೋದು. ಅದೇನಿದ್ರು ಬರೀ ಸ್ಕ್ರೀನ್ನಲ್ಲಿ, ರಿಯಲ್ ಅಲ್ಲಿ ಹಾಗೆಲ್ಲ ಆಗಲ್ಲ. ಟೀಚರ್ ಆಗಿ ನಿಮಗೂ ಗೊತ್ತು, ಬಾಡಿ ಟೆಂಪರೇಚರ್ ಜಾಸ್ತಿ ಆದ್ರೆ ಮೆಹಂದಿ ಕ್ವಾಲಿಟಿ ಚೆನ್ನಾಗಿದ್ರೆ ಕಲರ್ ಬರುತ್ತೆ ಅಂತ. ಹಲೋ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಕಲರ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ ನೀವು ನನ್ನನ್ನ ಬ್ಲೇಮ್ ಮಾಡಂಗಿಲ್ಲ. ನಾನು ಈಗಲೇ ಆಂಟಿಸಿಪೇಟರಿ ಬೇಲ್ ತಗೋತಾ ಇದ್ದೀನಿ. ಭಾರಿ ಕಿಲಾಡಿದ್ದೀರಾ. ಯಾಕೆ? ನಿಮಗೆ ನಿಮ್ ಪ್ರೀತಿ ಮೇಲೆ ನಂಬಿಕೆ ಇಲ್ಲ, ಒಳಗೊಳಗ್ ಡೌಟ್ ಇದೆ, ಅದಕ್ಕೆ ಈ ಆಂಟಿಸಿಪೇಟರಿ ಬೇಲು. ಅಚ್ಚ ಕನ್ನಡದಲ್ಲಿ ಪಲಾಯನವಾದ ಮಾಡ್ತಿದ್ದೀರಾ ನೀವು. ರೀ, ಪಲಾಯನವಾದ ಅಲ್ಲ ರೀ, ಲಾಜಿಕ್ ಇದು. ನೋಡಿ, ನಿಮ್ ಈ ಲಾಜಿಕ್ ಎಲ್ಲ ನನ್ಗೆ ಬೇಕಿಲ್ಲ. ಯಾಕೆ ನೀವು ಮಕ್ಕಳಿಗೆ ಮೆಹಂದಿ ಹಾಕಿದಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿತ್ತು. ನಾನು ಅವ್ರಿಗಿಂತ ಇಂಪಾರ್ಟೆಂಟ್, ಸೊ ನನಗೆ ಇನ್ನೂ ಚೆನ್ನಾಗಿ ಕಲರ್ ಬರಬೇಕು. ರೆಡ್ ಅಷ್ಟೆಲ್ಲ ಡಾರ್ಕ್ ಡಾರ್ಕ್ ಬ್ಲ್ಯಾಕ್ ಆಗೋಗ್ಬಿಡ್ಬೇಕು. ಮೇಡಮ್, ಇದು ಟೋಟಲಿ ಇಲ್ಲಾಜಿಕಲ್ಲು, ಮೂಢನಂಬಿಕೆ ರೀ ಇದು. ನೀವ್ ಹೇಳ್ತಾರದು ಸರಿ ಇದೇನ್ರಿ? ಗೌತಮರೇ, ನೀವ್ ಯಾವಾಗ್ಲೂ ಹೇಳ್ತೀರಲ್ಲ, ಏನೋ ಇದು ಮೂಢನಂಬಿಕೆ ಅಲ್ಲ, ಗಾಢವಾದ ನಂಬಿಕೆ. ನೋಡಿ, ಇಷ್ಟ ದಿನ ಮನೆ ನಾನು ಒಬ್ಳೇ ಇದ್ದೆ. ಈಗ ಅಜ್ಜಿ ಬಂದಿದ್ದಾರೆ, ಅಮ್ಮ ಬಂದಿದ್ದಾರೆ, ತಂಗಿಯರು ಬಂದಿದ್ದಾರೆ, ತಮ್ಮಂದಿರು ಬಂದಿದ್ದಾರೆ, ತಂಗಿಯರ್ ಗಂಡ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಮನೆ ತುಂಬಾ ಜನ ಇದ್ದಾರೆ. ಸೊ ನಿಮ್ ಪ್ರೀತಿ ಅಷ್ಟೇ ಇದೆಯಾ ಅಥವಾ ಕಮ್ಮಿ ಆಗಿದೆಯಾ ಅಂತ ಡೌಟ್ ನನ್ಗೆ. ಸೊ ಈಗ ಪ್ರೀತಿ ಹರಿದು ಹಂಚೋಗಿದೆ ಅಲ್ವಾ, ಅದ್ರಲ್ಲಿ ನನ್ ಪಾಲ್ ಎಷ್ಟು ಅಂತ ನನಗೆ ಗೊತ್ತಾಗ್ಲೇಬೇಕು. ಇದು ನಿಮ್ ಸಮಸ್ಯೆ. ನೋಡಿ ಭೂಮಿಕಾ, ಎಷ್ಟೇ ವರ್ಷ ಆಗ್ಲಿ, ಎಷ್ಟೇ ಜನ ಬರ್ಲಿ, ನನಗೆ ನಿಮ್ ಮೇಲಿನ ಪ್ರೀತಿ ಯಾವತ್ತೂ ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ. ಇದು ನಿಮ್ಗೂ ಗೊತ್ತು, ಆದ್ರೂ ನನ್ನ ಬಾಯಿಂದ ಕೇಳಬೇಕು ಅಂತ ಆಸೆ ನಿಮಗೆ ಅಲ್ವಾ? ಅಲ್ಲಲ್ಲ ನೋಡ್ರಿ, ಮಕ್ಳು ದಿನಕ್ಕೆ 10 ಸರ್ತಿ ಲವ್ ಯು ಪಪ್ಪ, ಲವ್ ಯು ಮಮ್ಮಿ ಅಂತಿರ್ತಾರೆ. ನಾನು ಹಾಗೆ ಹೇಳ್ಬೇಕಾ? ಪ್ರೀತಿ ಅನ್ನೋದು ಹೇಳ್ಕೊಳ್ಳೋದಲ್ಲ ರೀ, ನಡ್ಕೊಳ್ಳೋದು. ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಅದು ಕಾಣಿಸ್ಬೇಕು, ನಮ್ಮ ಗೆಸ್ಟರ್ನಲ್ಲಿ ಕಾಣಿಸ್ಬೇಕು, ಮನಸ್ಸಿಗೆ ನಾಟ್ಬೇಕು. ಅದು ಪ್ರೀತಿ, ಹೇಳ್ಕೊಳ್ಳೋದಲ್ಲ. ಅಲ್ಲ ಗೌತಮರೇ, ಆದ್ರೂ ಈ ನಮ್ ಹೆಂಡತಿಯರಿಗೆ ತಮ್ಮ ಗಂಡನ ಮನಸ್ಸಲ್ಲಿ ಏನಿದೆ, ಎಷ್ಟು ಫೀಲಿಂಗ್ಸ್ ಇದೆ ಆಗ ಗೊತ್ತಾಗ್ಬೇಕು ಅಂತ ಅನ್ಸುತ್ತೆ. ಅದು ಅವ್ರ ಬಾಯಿಂದಾನೇ ಕೇಳ್ಬೇಕು ಅಂತ ಅನ್ಸುತ್ತೆ. ಓಹೋ, ಹಾಗೆ. ಯಾಕೆ? ಏನ್ ತಪ್ಪೇನಿದೆ ಅದ್ರಲ್ಲಿ? ನೋಡ್ರಿ, ಪ್ರೀತಿಗೆ ಯಾವ ಅಳತೆಗೋಲು ಇಲ್ಲ. ಒಬ್ಬೊಬ್ರದ್ದು ಒಂದೊಂದರ ಪ್ರೀತಿನ ವ್ಯಕ್ತಪಡಿಸೋ ರೀತಿ, ಪ್ರೀತಿನ ತೋರಿಸ್ಕೊಳ್ಳೋ ರೀತಿ. ಸೊ ನಮ್ಗೆ ಹಾಗನ್ಸುತ್ತಲ್ವಾ, ನಮ್ ಗಂಡ ಹೇಳ್ಬೇಕದನ್ನ, ಅದು ನಮ್ಗೆ ಖುಷಿ ಕೊಡುತ್ತೆ ಅಂತ ನೀವು ಹೇಳ್ಬೋದಲ್ಲ, ಹೇಳಿ. ಈಗ ನಾನು ಏನ್ ಮಾಡ್ಬೇಕು ಅಂತೀರಾ? ನೀವೇನು ಮಾಡ್ಬೇಡಿ, ಊಟ ತಿನ್ಸಿ. ಅದನ್ನೇ ತಾನು ಮಾಡ್ತಾ ಇದ್ದೀನಿ. ನಿಧಾನ. ನಾವು ತುಂಬಾ ಬೇಗ ಮದುವೆ ಆಗ್ಬಿಟ್ವಿ ಅಂತ ಅನ್ಸುತ್ತೆ. ಲೇಟ ಮದುವೆ ಆಗ್ಬೇಕು. ಹಲೋ, ಎಕ್ಸ್ಪೈರಿ ಡೇಟ್ ಮುಗಿದ ಮೇಲೆ ಇವರಿಬ್ರು ಮದುವೆ ಆಗ್ತಾ ಇದಾರಲ್ಲ ಅಂತ ಎಲ್ಲರೂ ಮಾತಾಡ್ಕೊತಾ ಇದ್ರು. ನೀವು ನೋಡಿದ್ರೆ ಇನ್ನೂ ಲೇಟಾಗಿ ಮದುವೆ ಆಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ರಲ್ರಿ. ಆ ಥರದ್ದೇನು ಎಕ್ಸ್ಪೈರಿ ಆಗಿರಲಿಲ್ಲ. ಹೌದಾ? ಸರಿ ಕಣ್ರಿ, ನೀವು ಹೂ ಅನ್ನಿ, ಮಲ್ಲಿದು ಸುನಿಲ್ದು ಮದುವೆ ಮುಗಿಲಿ, ಇದೇ ಮಂಟಪದಲ್ಲಿ ನಿಮಗೂ ತಾಳಿ ಕಟ್ಬಿಡ್ತೀನಿ. ಬೇಡಪ್ಪ, ಈಗಾಗಲೇ 3 ಸಲ ತಾಳಿ ಕಟ್ಬಿಟ್ಟಿದ್ದೀರಾ, ಆಮೇಲೆ ಲೆಕ್ಕ ಇಲ್ದಂಗೆ ಆಗೋಗ್ಬಿಡುತ್ತೆ. ಬೇಡ. ಬಟ್ ನಿಮ್ಗೆಲ್ಲೋ ಒಂದ್ ಕಡೆ ಆಸೆ ಇದೆ ಅಲ್ವಾ, ಅದು ನನ್ನ ಮೂಲಕ ಬರ್ಲಿ ಅಂತ. ಏನೋ ಒಂಥರ ಡಿಪ್ಲೊಮೆಸಿ, ಹೆಂಗಸರು ಬುದ್ಧಿ, ಲೋಕಲ್ ರಾಜಕಾರಣ. ಇದು ರಾಜಕಾರಣ ಅಲ್ಲ. ಜಾಸ್ತಿ ಆಯ್ತು. ತಿನ್ನಿ. ನೀವು ತಿಂದ್ರ? ಇಲ್ಲ, ಮಾಡ್ತೀನಿ. ನೀವು ತಿನ್ನಿ ಫಸ್ಟ್, ನೀವು ತುಂಬಾ ಕೆಲಸ ಇದೆ, ತಿನ್ನಿ. ಯಾಕೆ? ನೋಡಿ, ಅವನಿಂದ ಕಲ್ತ್ಕೊ. ಏನ್ನ? ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾನೆ, ಎಷ್ಟು ಪ್ರೀತಿಯಿಂದ ಅವಳಿಗೆ ತಿನ್ನಿಸ್ತಿದ್ದಾನೆ. ವಾಹ್, ನೋಡಕ್ಕೆ ಖುಷಿ ಆಗುತ್ತೆ. ಚಿನ್ನ, ಅವ್ನು ಯಾಕೆ ಗೊತ್ತಾ ತಿನ್ನಿಸ್ತಾ ಇರೋದು? ಆತಗೆ ಕೈಗೆ ಮೆಹಂದಿ ಹಚ್ಕೊಂಡಿದ್ದಾರೆ, ಅವ್ರಿಗೆ ತಿನ್ನಕ್ಕಾಗಲ್ಲ, ಅದಕ್ಕೆ ತಿನ್ನಿಸ್ತಾ ಇದ್ದಾನೆ ಕಣೆ.
ನೋಡೆ, ನೀನು ಹಚ್ಕೊಂಡಿದ್ದಿದ್ರೆ ನಾನು ನಿಂಗೆ ತಿನ್ನಿಸ್ತಾ ಇದ್ದೆ. ಆದ್ರೆ ಏನು ಮಾಡೋದು, ನೀನು ಹಚ್ಕೊಂಡಿದ್ದು ಆಯಿತು, ಒಣಸ್ಕೊಂಡಿದ್ದು ಆಯಿತು, ತೊಳ್ಕೊಂಡಿದ್ದು ಆಯಿತು. ಅಷ್ಟೇ ತಾನೇ, ಮತ್ತೆ ಹಚ್ಕೊಂಡ್ಬರ್ತೀನಿ, ತಿನ್ಸು, ಬರ್ತೀನಿ. ಹಾಂ ಚಿನ್ನ, ಅಯ್ಯೋ. ಹಲೋ, ಹೇಳಿ ಬಾಸ್. ಏಯ್ ಪೈಲ್ವಾನ್, ಏನೋ ನಿಂದು ಸಮಸ್ಯೆ? ಎಷ್ಟು ಅಂತ ಕಾಲ್ ಮಾಡಬೇಕು, ಪಿಕ್ ಮಾಡೋಕ್ಕೇನು? ಬಾಸ್, ಅದಿಲ್ಲಿ ಮೆಹಂದಿ ಶಾಸ್ತ್ರ ನಡೀತಾ ಇತ್ತು, ಆಗ ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ. ಸಾರಿ ಬಾಸ್. ಸರಿ ಬಿಟ್ಟಾಕು. ನೋಡು, ನಾನಿಲ್ಲೇ ಚೌಲ್ಟ್ರಿ ಹತ್ರ ಬ್ಯಾಕ್ ಸೈಡಲ್ಲಿ ಇದ್ದೀನಿ. ಅರ್ಜೆಂಟಾಗಿ ಬಾ, ನಾನು ಮೀಟ್ ಮಾಡಬೇಕು. ಅಯ್ಯೋ ಬಾಸ್, ಹೀಗ್ಲಂತೂ ಆಗಲ್ಲ ಬಾಸ್. ನಾನು ಎಲ್ಗಾದ್ರೂ ಹೋಗಂಗಿಲ್ಲ, ಒಳ್ಳೆ ಬಾಲು ಥರ ನನ್ನ ಬೆನ್ನಿಂದನೇ ಬಂದ್ಬಿಡ್ತಾರೆ. ಸ್ವಲ್ಪನೂ ಪ್ರೈವೇಸಿ ಅನ್ನೋದೇ ಇಲ್ಲ ಬಾಸ್. ನಾನು ತಾನು ಏನು ಮಾಡಿ ಸಾಯ್ಲಿ? ನೀನು ಏನು ಮಾಡ್ಕೋತೀಯೋ ನನಗೆ ಗೊತ್ತಿಲ್ಲ. ನಾನು ನಿನ್ನ ಮೀಟ್ ಮಾಡಲೇಬೇಕು. ನೀನು ಅವ್ರ ಕಣ್ ತಪ್ಪಿಸಿ ಬರ್ತಾ ಇದೆಯಾ ಅಷ್ಟೇ, ಬರಲೇಬೇಕು. ಸರಿ ಬಾಸ್. ಬಾ ಪೈಲ್ವಾನ್, ಬಾ. ನೀನು ಅಲ್ಲಿಂದ ಬರ್ತಿದ್ದಾಗೆ ನನ್ನ ಸರ್ಕಲಲ್ಲಿ ಬೀಳ್ತೀಯ. ಆಗ ಶುರು ಆಗುತ್ತೆ ಅಸಲಿ ಆಟ. ನಿನ್ನ ಪಾಲಿಗೆ ನಾನು ರಿಂಗ್ ಮಾಸ್ಟರ್ ಕಣ. ನಾನು ಹಾಕೋ ತಾಳಕ್ಕೆ ನೀನು ಕುಣಿತಾ ಇರಬೇಕು. ಆ್ಯಂಡ್ ನಿನ್ನನ್ನು ಇಟ್ಕೊಂಡು ಅವ್ರುಗಳನ್ನ ಆಡಿಸ್ತೀನಿ ನೋಡು, ಅದು ಮಜಾ. ಆ್ಯಂಡ್ ಇವತ್ತು ಶುರು ಆಗೋದು ಬರೀ ಆಟ ಅಲ್ಲ, ಅವ್ರುಗಳ ಪಾಲಿನ ಅಂತ್ಯ. ಅವ್ರುಗಳ ನೆಮ್ಮದಿನ ನೆಲ ಸಮ ಮಾಡಿದ್ರೇ ನನಗೆ ನೆಮ್ಮದಿ ಸಿಗೋದು. ಹೆಲೋ, ಹಾಯ್. ಏನಿದು? ನಾನು ಯಾವಾಗ ಬರಕ್ಕೆ ಹೇಳಿದ್ದು, ನೀನೀಗ ಬರ್ತಿದ್ಯಾ? ಸಾರಿ ಅಕ್ಕ, ಬೇಗನೆ ಹೊರಟಿದ್ವಿ. ಬಟ್ ಇವ್ರಿಗೆ ಆಫೀಸಿಂದ ಕಾಲ್ ಬಂತು. ಸೊ ಆಫೀಸ್ಗೆ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ನಂಗೆ ಅರ್ಥ ಆಗುತ್ತೆ. ಬಿಸ್ನೆಸ್ ಮ್ಯಾನ್ ಹೆಂಡತಿಯಾಗಿ ಬಿಸ್ನೆಸ್ ಫ್ಯಾಮಿಲಿಯಲ್ಲಿದ್ದು ಇಷ್ಟು ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗೆ? ಏನಾದರೂ ಒಂದು ದೊಡ್ಡದಾಗ ಅಚೀವ್ ಮಾಡ್ಬೇಕಂದ್ರೆ ಹೀಗೇನೆ, ಯಾವುದಕ್ಕೂ ಟೈಮ್ ಇರಲ್ಲ. ಒಂದನ್ನು ಪಡಿಬೇಕಂದ್ರೆ ಇನ್ನೊಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ನಂಗಂದ್ರೆ ಅರ್ಥ ಆಗುತ್ತೆ. ಅಕ್ಕ ಮಲ್ಲಿ ಎಲ್ಲಿ? ರೂಮಲ್ಲಿದ್ದಾಳೆ, ಬಾ. ಬಿಗ್ ಬ್ರೋ, ಏನೇನೋ ಗೆಸ್ಟ್ ಬಂದಂಗೆ ಬರ್ತಾ ಇದೆಯಾ? ನಿಮ್ಮನೆ ಮದುವೆಗೆ ನೀನೇ ಲೇಟಾಗಿ ಬಂದ್ರೆ ಹೆಂಗೆ? ಅಯ್ಯೋ ಬಿಗ್ ಬ್ರೋ, ಬೇಗ ಬರಬೇಕು ಅಂತಾನೆ ಹೊರಟೆ. ಆದರೆ ಆಫೀಸ್ ಕೆಲಸ ಹೆಂಗೆ ಅಂತ ನಿಂಗೆ ಗೊತ್ತಲ್ವಾ, ಅದಕ್ಕೆ ಲೇಟ್ ಆಗೋಯ್ತು. ಅದಕ್ಕೆ ನನ್ನನ್ನು ಎಷ್ಟೋ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು, ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀನು ಬಿಡಪ್ಪ, ಭೂಮಿಕಾ ಅವ್ರಿಗೆ ಪೆಟ್ಟು. ಏನು ಮಾಡಿದ್ರು ಓಕೆ, ಚಿಕ್ಕವನಂತ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಮತ್ತು ನೀನು ನಂಗೆ ಸಪೋರ್ಟ್ ಮಾಡಲ್ವಾ? ನಾನು ನಿಂಗೆ ಚಿಕ್ಕವನಲ್ವಾ? ನೋಡು, ಓಕೆ ಎನಿವೇಸ್, ಈಗ ಡಿಬೇಟ್ ಬೇಡ. ಲಾಸ್ಟ್ ಟೈಮು ಹುಡುಗನ ನೋಡೋದು ಮಿಸ್ ಆಗೋಗಿತ್ತು. ಆದರೆ ಈ ಟೈಮು ಮುಹೂರ್ತಕ್ಕೆ ಮುಂಚೆನೇ ನಾನು ಅವನ್ನ ನೋಡ್ಬೇಕು. ಖಂಡಿತ ಸಿಗ್ತೇನೆ. ಇಲ್ಲ, ರೂಮಲ್ಲೇ ಇದ್ದಾನೆ, ಬಾ ತೋರಿಸ್ತೀನಿ. ಏಯ್ ನೋಡ, ಅವನೇ ಹುಡುಗ. ಅಮೃತಧಾರೆ